ಇನ್ನು ಈ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋ ಕಾಂಪ್ರಮೈಸ್ ಅಂದಿದ್ದಾರೆ ಮುಖ್ಯಮಂತ್ರಿಗಳು. ಪ್ರತಿಯೊಬ್ಬರ ನಡೆಯನ್ನು ಕೂಡ ನಾನು ಗಮನಿಸ್ತೀನಿ, ಎಲ್ಲರನ್ನೂ ವಾಚ್ ಮಾಡ್ತೀನಿ. ಭ್ರಷ್ಟಾಚಾರ ಅನ್ನುವಂಥದ್ದು ಏನಾದರೂ ಬಂತು ಅಂತಂದರೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅಂದಿದ್ದಾರೆ ಡಿ ಕೆ ಶಿವಕುಮಾರ್. ಈ ಸರ್ಕಾರಿ ನೌಕರರ ಜೊತೆಗೆ ಅವರು ಸಭೆ ಮಾಡ್ತಾಯಿದ್ರು. ಆ ಸಭೆಯ ಸಂದರ್ಭದಲ್ಲಿ ಅವರು ಈ ಎಚ್ಚರಿಕೆಯನ್ನು ಕೊಟ್ಟರು. 5 ಗ್ಯಾರಂಟಿಗಳು ದುರ್ಬಳಕೆ ಆಗ್ತಾ ಇವೆ, ಸತ್ತವರ ಖಾತೆಗಳಿಗೆ ದುಡ್ಡು ಹೋಗ್ತಾ ಇದೆ, ಬೇರೆ ಬೇರೆಯವ್ರ ಖಾತೆಗಳಿಗೆ ದುಡ್ಡು ಹೋಗ್ತಾ ಇದೆ. ಏನಿದರ ಅರ್ಥ ಅಂತ ಕೇಳಿದರು ಶಿವಕುಮಾರ್. ಶಕ್ತಿ ಯೋಜನೆಯಲ್ಲೂ ಕೂಡ ಎಲ್ಲವನ್ನೂ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಕೂಡ ಅವರು ಹೇಳಿದರು. ಭ್ರಷ್ಟಾಚಾರದ ಬಗ್ಗೆ ನೋ ಕಾಂಪ್ರಮೈಸ್. ಈ ವಿಚಾರದಲ್ಲಿ, ಭ್ರಷ್ಟಾಚಾರ ವಿಚಾರದಲ್ಲಿ ನಮಗೆ ಪ್ರತಿಯೊಂದು ಮೂಮೆಂಟು ಇದೆ. ನಮ್ಮ ತಾಲೂಕಲ್ಲಿ ನಾನು ಹೇಳಿದ್ದೇನೆ, ಕೇಳಬೇಕಾದ್ರೆ ಯಾರು ನನ್ನ ಜಿಲ್ಲೆಯಲ್ಲಿ ಕೆಲಸ ಮಾಡಿರೋರು 40 ವರ್ಷದಿಂದ, ನಾನು ಡೆಪ್ಟಿ ಕಮಿಷನರ್, SP ಗೆ, ತಹಶೀಲ್ದಾರ್ ಆಫೀಸ್ಗೆ ಫೋನೇ ಮಾಡೋದಿಲ್ಲ. ನಾನು ಐ ವಿಲ್ ನಾಟ್ ಫೋನ್ ಇಟ್ ಸೆಲ್ಫ್. ಒಂದು ವಿಚಾರಕ್ಕೂ ನಾನು ಅವ್ರಿಗೆ ಇನ್ವಾಲ್ವ್ ಮಾಡಕ್ಕೆ ಹೋಗಿಲ್ಲ. ಬಟ್ ಐ ಹ್ಯಾವ್ ಎ ವಾಚ್ ಆನ್ ಎವ್ರಿ ಒನ್. ಎಲ್ಲರೂ ಕೂಡ ವಾಚ್ ಮಾಡ್ತಾ ಇರ್ತೀವಿ. ನಮಗೆ ನಮ್ಮ ಸಿಬ್ಬಂದಿ ಇಟ್ಕೊಂಡಿರ್ತಾರೆ. ಸೊ ಜನರಿಗೆ ಭಾಳ ಇದಾಗಿ ಇರಬೇಕು. ಸೊ ಸರಳತೆ ಬಗ್ಗೆ ಭಾಳ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ವಿಳಂಬ ಮಾಡಿಕೊಂಡು ಸಮಸ್ಯೆನ ಮುಂದಕ್ಕೆ ಹಾಕೊಂಡು ಪಾಸ್ ಮಾಡಿ, ಬರೀ ಚರ್ಚೆ ಮಾಡಿ, ಮತ್ತೊಂದು ಮಾಡಿ ಅಂತೇಳಿ ಸುಮ್ಮನೆ ಟೈಮ್ನ ವೇಸ್ಟ್ ಮಾಡಕ್ಕೆ ಹೋಗ್ಬಿಡಿ. ಏನಿದೆ ಅವ್ರಿಗೆ ಅವಕಾಶ ಮಾಡಿಕೊಡಿ, ಸಹಾಯ ಮಾಡಿ. ಭ್ರಷ್ಟಾಚಾರದ ಬಗ್ಗೆ ದುಡ್ಡು ಎಷ್ಟು ಅಂತ ನೀವು ಊಟ ಮಾಡೋಕ್ಕಾಗ್ತದೆ, ಎಷ್ಟು ಅಂತ ನೀವು ಖರ್ಚು ಮಾಡೋಕ್ಕಾಗ್ತದೆ? ದೇವ್ರು ನಿಮ್ಗೆ ಕೊಟ್ಟಿರೋದೇ ದುಡ್ಡು ಸಾಕು. ಬರೀ ಭ್ರಷ್ಟಾಚಾರದ ಬಗ್ಗೆ ದಯವಿಟ್ಟು ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಬೇಕು. ಒಂದೇ ಸತಿ ಇದನ್ನು ಮುಗಿಸೋಕ್ಕೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ಐ ಡೋಂಟ್ ವಾಂಟ್ ಯಾರು ಇದಕ್ಕೆ, ದೇರ್ ಇಸ್ ನೋ ಕಾಂಪ್ರಮೈಸ್ ಆನ್ ಕರಪ್ಷನ್. ಭಾಳ ಶುದ್ಧವಾಗಿರಬೇಕು. ಈಗ ನನ್ನ ಮೇಲೆ ಬೇಕಾದಷ್ಟು ಕೇಸ್ಗಳೆಲ್ಲ ಹಾಕಿರ್ಬೋದು, ಯಾವುದು ದಾಖಲೆಗಳಿಲ್ಲ, ರಾಜಕೀಯವಾಗಿ ನಮ್ಮ ಮೇಲೆ ಕೇಸ್ ಆಗಿರ್ಬೋದು. ಹಂಗೆ ಈ ಸಂದರ್ಭದಲ್ಲಿ ಆಗಬೇಕಾಗ್ತದೆ ಭ್ರಷ್ಟಾಚಾರ.